ನಮಸ್ತೆ ಎಲ್ಲ ರೈತ ಬಂದವರಿಗೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಈಚರ್ ಗಾಡಿ ಬಗ್ಗೆ ತಿಳ್ಕೊಳ್ಳೋಣ. ಈಚರ್ ಒಳಗಡೆ 557 ಗಾಡಿ ಬಗ್ಗೆ ಮಾಹಿತಿನ ತಿಳ್ಕೊಳ್ತೀನಿ. ಏನು ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಏನು ನಾಗ್ನೂರು ಮರಿದಾದವ್ರ ಗಾಡಿ ನಡೀತಿದ್ದಾನೋ ಅದೇ ಈಗ ಟ್ರ್ಯಾಕ್ಟರ್ ಜಗ್ವಾ ಸ್ಪರ್ಧೆಯಲ್ಲಿ ಪ್ರತಿ ಸಲ ನೋಡಿರ್ತಾರೆ, ಗ್ರೀನ್ ಗಾಡಿ ನೋಡಿರ್ತಾರೆ. ಈಚರ್ 557 5 ಸ್ಟಾರ್ ಗಾಡಿ, ಆ ಗಾಡಿ ಬಗ್ಗೆ ಮಾತಾಡೋಣ. ನೋಡಿ, ಆ ಗಾಡಿ ಒಳಗಡೆ ಅಂದರೆ ಈಚರ್ 557 ಒಳಗಡೆ ತುಂಬ ಥರದ ಗಾಡಿಗಳಿದೆ. ಅಂದರೆ ಸುಮಾರು ಒಂದು 4 ರಿಂದ 5 ಮಾಡಲ್ ಇದೆ. ಒಂದು ಪ್ರೈಮ್ ಮಾಡಲ್ ಬರುತ್ತೆ, ಒಂದು ಕ್ವಾಡ್ ಡ್ರೈವ್ ಬರುತ್ತೆ, ಹಾಗೆ 4 ಸ್ಟಾರ್ ಇದೆ, ಹಾಗೆ ಮತ್ತು 5 ಸ್ಟಾರ್ ಕೂಡ ಇದೆ. ಇದಾದ ನಂತರ ಕ್ರೀಪರ್ ಅಂತೇಳಿ ಹೊಸದಾಗಿ ಒಂದು ಬಂದಿದೆ, 12+3 ಅಂದರೆ ಹೈ ಲೋ ಮೀಡಿಯಮ್ ಗೇರಲ್ಲಿ ಸಹ ಇದೆ, ಲೋಡ್ ಹೈಯಲ್ಲಿ ಕೂಡ ಇದೆ. ಸೊ ಈಗ ನಾವು ಇದರಲ್ಲಿ ಸಿಂಪಲ್ ವರ್ಷನ್ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ನಾನು ನೋಡಿದ ಪ್ರಕಾರ 557 5 ಸ್ಟಾರ್ ಗಾಡಿ ಹೈ ಲೋ ಮೀಡಿಯಮ್ ಹೈ ಮತ್ತು ಲೋಡ್ ಎರಡೇ ಗೇರಿನ ಗಾಡಿ ಸಿಗುತ್ತೆ. 4 ಮುಂದಕ್ಕೆ 1 ರಿವರ್ಸ್. ಸೊ ಈ ಗಾಡಿ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ನೋಡೋಣ ಬನ್ನಿ. ಮೊದಲೇದಾಗಿ ಹೇಳ್ಬೇಕಂತಂದ್ರೆ ಈಚರ್ ಗಾಡಿ ಒಳಗಡೆ ನೀವು ಯಾವುದೇ ಮಾಡಲ್ ತೊಗೊಳ್ಳಿ, ಏನದರಲ್ಲಿ ಒಂದು ವಿಶೇಷತೆಪ್ಪ ಅಂತಂದರೆ ಯಾವಾಗ ಲಾಂಚ್ ಮಾಡಿದಾರೋ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಯಾವುದೇ ರೀತಿಯಾದ ಒಂದು ಇಂಜನ್ನಲ್ಲಿ ಬದಲಾವಣೆಗಳೇ ಮಾಡಿಲ್ಲ. ಅಂದರೆ ಪವರಲ್ಲಾಗಲಿ ಕೆಪಾಸಿಟಿಲಾಗಲಿ ಸ್ವಲ್ಪ ಚೇಂಜ್ಮೆಂಟ್ ಆಗಿರ್ಬೋದು, ಒಂದು ಮೆಟೀರಿಯಲ್ಸ್ಗಳ ಚೇಂಜ್ಮೆಂಟ್ ಆಗಿರುತ್ತೆ. ಬಟ್ ಸಿ ನೋಡೋದಾದ್ರೆ ಸೇಮ್ ಇದೆ. ಮೊದಲೇ ಗಾಡಿಗೂ ಈ ಗಾಡಿಗೂ ಏನೇ ವ್ಯತ್ಯಾಸ ಇರೋದಿಲ್ಲ. ಈಗ ಬೇರೆ ಕಂಪ್ನಿ ಗಾಡಿಗೂ ನೋಡ್ಬೇಕಂತಂದ್ರೆ ನೀವು ಮಹೇಂದ್ರದಲ್ಲಿ 475 ಮುಂಚೆ 42 HP ಇರ್ತಿತ್ತು. ಈಗ ಅದರಲ್ಲಿ ಏನು ಮಾಡಿದ್ದಾರೆ, XP+ ಅಂತ ಮಾಡಿಬಿಟ್ಟು ಸಿನೂ ಹೆಚ್ಚಿಗೆ ಮಾಡಿದ್ದಾರೆ, ಹಾಗೆ ಗಾಡಿಯ ಒಂದು HP ಕೂಡ ಜಾಸ್ತಿ ಮಾಡಿರ್ತಾರೆ. 44 HP ಎಲ್ಲ ಮಾಡಲಲ್ಲಿ 2 HP ಜಾಸ್ತಿ ಮಾಡಿದ್ದಾರೆ. ಮಹೇಂದ್ರ ಅಂತಲ್ಲ, ಎಲ್ಲ ಕಂಪ್ನಿಯವರು ಈ ರೀತಿ ಮಾಡಿದ್ದಾರೆ. ಬಟ್ ಈಚರಲ್ಲಿ ಆ ಥರ ಅಲ್ಲ, ಮೊದಲಿಂದ ಏನು ಕೊಟ್ಕೊಂಡು ಬಂದಿದ್ದಾರೆ ಅವರು ಅದೇ ಇಂಜಿನ್ನ ಈಗಲೂ ಸಹ ಕೊಡ್ತಾ ಇದ್ದಾರೆ. ಹಾಗೆ ಈ ಒಂದು ಐಷರ್, ಈಗ ನಮ್ಮ ಕಡೆಯಲ್ಲಿ ಈಚರ್ ಅಂತೀವಿ, ಪದೇ ಅದೇ ವರ್ಡ್ನ ತೊಗೊತಿರ್ತೀನಿ. ಓಕೆ, ಐಷರ್ ಗಾಡಿ ಏನು ನೋಡ್ತಾ ಇದ್ವಿ 557, ಈ ಗಾಡಿಯ ಒಂದು HP ಬಗ್ಗೆ ಮೊದಲು ಕ್ಲಿಯರ್ ಮಾಡ್ತೀನಿ. ಈ ಗಾಡಿ ನಿಮಗೆ 50 HP ಒಳಗಡೆ ಗಾಡಿ ಸಿಗುತ್ತೆ. ಇದರ ಒಂದು ಪಕ್ಕ HP ಬಂದುಬಿಟ್ಟು 50 HP ಆಗಿರುತ್ತೆ. ಬಟ್ ಇದರ ಒಂದು ಕೆಲಸ 55 HP ತನಕ ಮಾಡುತ್ತೆ. ಅಂತಂದರೆ 55 HP ಕ್ಯಾಟಗರಿಯ ಒಂದು ಟ್ರ್ಯಾಕ್ಟರ್ ಆಗಿರುತ್ತೆ. ಸೊ ಹೇಳ್ಬೇಕಂತಂದರೆ RC ಗಿರ್ಸಿ ಕಾರ್ಡಲ್ಲೆಲ್ಲ 50 HP ಅಂತಲೇ ಬರುತ್ತೆ. ಈ ಗಾಡಿ ಒಂದು ಇಂಜಿನ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ಗಾಡಿ ನಿಮಗೆ 3 ಸಿಲಿಂಡರ್ನ ಹೊಂದಿರುತ್ತೆ, 50 HP ಇಂಜಿನನ್ನು ಹೊಂದಿರುತ್ತೆ, ಹಾಗೆ 3300 CC ಒಳಗೊಂಡಿರುತ್ತೆ. ಅಂದರೆ ಕ್ಯೂಬಿಕ್ ಕೆಪಾಸಿಟಿ ಈ ಗಾಡಿ ಬಂದುಬಿಟ್ಟು 3300 ಆಗಿರುತ್ತೆ. ಹಾಗೆ 2200 RPM ಅಲ್ಲಿ ಇದೊಂದು 50 HP ಒಂದು ನಿಮಗೆ ಕೆಲಸವನ್ನು ರಿಲೀಸ್ ಮಾಡುತ್ತೆ. ಅಂದರೆ ಇದೊಂದು RPM ನೋಡೋದಾದರೆ 2200 RPM ಒಳಗೊಂಡಿರುತ್ತೆ. ಹಾಗೆ ಮುಂಚೆನೇ ಹೇಳಿದೆ, ಇದು 55 HP ಕ್ಯಾಟಗರಿ ಒಳಗಡೆ ಬರುತ್ತೆ. ಈ ಒಂದು ಗಾಡಿಯ ಒಂದು ಫ್ಯೂಯಲ್ ಇಂಜೆಕ್ಷನ್ ಪಂಪ್ ಇನ್ಲೈನ್ ಆಗಿರುತ್ತೆ, ಇನ್ಲೈನ್ ಫ್ಯೂಯಲ್ ಇಂಜೆಕ್ಷನ್ ಪಂಪನ್ನು ಒಳಗೊಂಡಿರುತ್ತೆ. ಹಾಗೆ ಇದು ಇಂಜಿನ್ ಬಂದ್ಬಿಟ್ಟು ನಿಮಗೆ ವಾಟರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಹಾಗೆ ಇದರ ಒಂದು ಏರ್ ಫಿಲ್ಟರ್ ನೋಡೋದಾದರೆ 3 ಸ್ಟೇಜ್ ಆಯಿಲ್ ಬಾತ್ ಒಂದು ಏರ್ ಫಿಲ್ಟರ್ ಇದನ್ನು ಹೊಂದಿರುತ್ತೆ. ಅಂದರೆ ಏನು ನಾವು ಮುಂದೆ ಮೂಗಿರುತ್ತೆ, ಮೂಗು ಅಂತೀವೋ ಅದೇ ಈ ಗಾಡಿನ ಈ ಒಂದು ಈ ಸಿಸ್ಟಮ್ನ ಹೊಂದಿರುತ್ತೆ. ನಿಮಗೆ ಏರ್ ಫಿಲ್ಟರ್ ಇದರಲ್ಲಿ ಡ್ರೈ ಟೈಪ್ ಇರೋಲ್ಲ, ಸೊ ಆಯಿಲ್ ಬಾತ್ ಸಿಸ್ಟಮ್ ಆಗಿರುತ್ತೆ. ಹಾಗೆ ಈ ಗಾಡಿ ಒಂದು ಗಿಯರ್ ಬಾಕ್ಸ್ ನೋಡೋದಾದರೆ ನೋಡಿ, ನಾನು ಮುಂಚೆನೇ ಹೇಳಿದ್ದೇನೆ, ಈ ಗಾಡಿ ನಾನು ನಿಮಗೆ ನಾರ್ಮಲ್ ಮಾಡಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 557 5 ಸ್ಟಾರ್ ಗಾಡಿ ಬಗ್ಗೆ. ಇದರಲ್ಲಿ ನಿಮಗೆ ಗೇರ್ ಬಂದುಬಿಟ್ಟು ಒಂದು ಹೈ ಮತ್ತು ಒಂದು ಲೋಡ್ ಸಿಗುತ್ತೆ. ಹಾಗೆ 4 ಮುಂದಕ್ಕೆ 1 ರಿವರ್ಸ್, ಟೋಟಲಾಗಿ 8 ಗೇರ್ ಅಂತ ಅಂದ್ಕೊಳ್ಳಿ. ಅಂದರೆ ಲೋಡಲ್ಲಿ ಮುಂದಕ್ಕೆ 4 ಹೋಗುತ್ತೆ, ಹಿಂದಕ್ಕೆ 4 ಬರುತ್ತೆ ಹೈಯಲ್ಲಿ. ಹಾಗೆ ಲೋಡಲ್ಲಿ 1 ರಿವರ್ಸ್ ಇರುತ್ತೆ, ಲೋಡಲ್ಲಿ 1 ರಿವರ್ಸ್, ಅಷ್ಟೇ ಸೇಮ್ ಆಗಿ ಸಿಗುತ್ತೆ. ಸೊ 8 ಗೇರ್, 8+2 ಅಂತ ಹೇಳ್ತೀವಿ. ಸೊ ಈ ಒಂದು ಗಾಡಿಯ ಒಂದು ಗೇರಲ್ಲಿ ಮಾತ್ರ ಚೇಂಜ್ಮೆಂಟ್ ಆಗಿದೆ. ಅಂದರೆ 2021 ಮೇಲೆ ಇದರಲ್ಲಿ ಗೇರ್ ಸಿಸ್ಟಮ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಇದರೊಳಗಡೆ ನಿಮಗೆ ಸೈಡ್ ಶಿಫ್ಟ್ ಪಾರ್ಷಲ್ ಸಿಂಕ್ರೋಮೆಶ್ ಗೇರ್ ಸಿಗುತ್ತೆ. ಅಂದರೆ ತುಂಬ ಉತ್ತಮವಾದಂಥ ಗೇರ್ ಬಾಕ್ಸ್ ಅಂತಲೇ ಹೇಳ್ಬೋದು, ಜಾಸ್ತಿ ಪ್ರಾಬ್ಲಮ್ ಬರೋಲ್ಲ. ಸೊ ಇದು ನಿಮಗೆ ಸ್ಮೂತಾಗಿ ಗೇರ್ ಬೀಳುತ್ತೆ. ಯಾವಾಗ ಬೇಕಾವಾಗ ಗೇರ್ನ ನೀವು ಹೋಗ್ತಾ ಇರೋ ಗಾಡೀಲಿ ಸಹ ಏಕದಮ್ಮಾಗಿ ನೀವು ಚೇಂಜ್ ಮಾಡ್ಬೋದು, ಏನು ಸೌಂಡ್ ಬರೋಲ್ಲ, ತೊಂದರೆ ಬರೋಲ್ಲ. ಸೊ ಈ ಒಂದು ಆಪ್ಷನ್ ಇದರೊಳಗಡೆ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ, ಮುಂಚೆ ಇದ್ದಿಲ್ಲ. ಮುಂಚೆ ಬೇರೆ ಗೇರ್ ಬಾಕ್ಸ್ ಇತ್ತು. ಹಾಗೆ ಈ ಗಾಡಿ ಒಂದು ಕ್ಲಚ್ ನೋಡೋದಾದರೆ ಈ ಗಾಡಿ ಒಳಗಡೆ ನಿಮಗೆ ಡ್ಯುಯಲ್ ಮತ್ತು ಸಿಂಗಲ್ ಕ್ಲಚ್ ಸಿಗುತ್ತೆ. ನೋಡಿ, ಡ್ಯುಯಲ್ ಕ್ಲಚ್ ಸಿಗುತ್ತೆ, ಡಬಲ್ ಕ್ಲಚ್ ಅಲ್ಲ, ಡ್ಯುಯಲ್ ಒಂದೇ ಕಾಲಲ್ಲೇ ನಿಮಗೆ 2 ಕ್ಲಚ್ ಸಿಗುತ್ತೆ. ಹಾಗೆ ಈ ಗಾಡಿಯ ಒಂದು ನಿಮಗೆ ಆಪ್ಷನ್ ತೊಗೋಬೇಕಾದ್ರೆ ಆಪ್ಷನ್ ಸಿಗುತ್ತೆ. ನಿಮಗೆ ಸಿಂಗಲ್ ಕ್ಲಚ್ ಬೇಕಾದ್ರೆ ಡ್ಯುಯಲ್ ಕ್ಲಚ್, ಅದು ನೀವು ತೊಗೊಳೋದ ಮೇಲೆ ಡಿಪೆಂಡ್ ಇರುತ್ತೆ. ಇದಾದ ನಂತರ ನಿಮಗೆ ಈ ಗಾಡಿ ಒಂದು ಸ್ಟೇರಿಂಗ್ ನೋಡೋದಾದರೆ ನಿಮಗೆ ಡ್ಯುಯಲ್ ಆ್ಯಕ್ಟಿಂಗ್ ಪಂಪ್ ಸಿಗುತ್ತೆ. ಅಂದರೆ ಎರಡು ಕಡೆ ಪಂಪನ್ನು ಒಳಗೊಂಡಿರುತ್ತೆ. ನೀವು ಮುಂಚೆ ಎಲ್ಲ ಸಿಂಗಲ್ ಬರ್ತಿತ್ತು, ಈಗ ಡಬಲ್ ಬರ್ತಾ ಇದೆ. ಸೊ ದೊಡ್ಡ ಗಾಡಿ ಆಗಿರೋದ್ರಿಂದ ಅದಕ್ಕೆ ತಕ್ಕನಂಗೆ ಒಂದು ಸ್ಟೇರಿಂಗ್ ಪವರ್ನ ಕೊಟ್ಟಿರ್ತಾರೆ. ನೀವೇನು ಚೇಂಜ್ಮೆಂಟ್ ಮಾಡ್ಕೊಂಡು ಹೋಗ್ಬೇಡಿ, ಡ್ಯುಯಲ್ ಆ್ಯಕ್ಟಿಂಗ್ ಇರೋದು ಪಂಪ್, ಡ್ಯುಯಲ್ 2 ಪಂಪ್ ಇರೋ ಒಂದು ಪವರ್ ಸ್ಟೇರಿಂಗ್ ಗಾಡಿನೇ ತಗೊಳ್ಳಿ. ಹಾಗೆ ಇದರ ಬ್ರೇಕ್ ಬಗ್ಗೆ ನೋಡೋದಾದರೆ ಆಯಿಲ್ ಇಂಪ್ರೆಸಿವ್ ಬ್ರೇಕ್ ಆಗಿರುತ್ತೆ, ಅಂದರೆ ಆಯಿಲ್ ಬ್ರೇಕ್ ಆಗಿರುತ್ತೆ. ಹಾಗೆ
ಈ ಗಾಡಿಯ ಒಂದು ಪಿ ಟಿ ಒ ಬಗ್ಗೆ ನೋಡೋದಾದರೆ ಈ ಗಾಡಿ ನಿಮಗೆ 46 HP ಒಂದು ಪಿ ಟಿ ಒ ಪವರನ್ನು ಹೊಂದಿರುತ್ತೆ. ಇದರಲ್ಲಿ ನಿಮಗೆ ಮಲ್ಟಿ ಸ್ಪೀಡ್ ಮತ್ತು ರಿವರ್ಸ್ ಪಿ ಟಿ ಒ ಕೂಡ ಸಿಗುತ್ತೆ. ನೋಡಿ, ನೀವು ಗಾಡಿನ ತೊಗೋಬೇಕಾದ್ರೆ ತುಂಬ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇದರಲ್ಲಿ ಪಿ ಟಿ ಒ ಯಾವುದಿದೆ, ನಾರ್ಮಲ್ ಸ್ಟ್ಯಾಂಡರ್ಡ್ ಪಿ ಟಿ ಒ ಇದನ್ನು, ಪಿ ಟಿ ಒ 540 RPM ಒಂದು ಪಿ ಟಿ ಒ ಇದನ್ನು, ಇದರಲ್ಲಿ 3-4 ಥರ ಪಿ ಟಿ ಒ ಇರೋದೊಂದು ಸಿಗುತ್ತೆ. ಇದ್ರ ತಕ್ಕನಂಗೆ ನಿಮ್ಮ ಗಾಡಿಯ ರೇಟ್ ಕೂಡ ಹೆಚ್ಚು ಕಮ್ಮಿ ಆಗುತ್ತೆ. ನಿಮಗೆ ಸಿಂಪಲ್ ಪಿ ಟಿ ಒ ಕೂಡ ಸಿಗುತ್ತೆ, ಗ್ರೌಂಡ್ ಪಿ ಟಿ ಒ ಸಿಗುತ್ತೆ, ಲೈವ್ ಪಿ ಟಿ ಒ ಸಿಗುತ್ತೆ, ಸ್ಟ್ಯಾಂಡರ್ಡ್ ಪಿ ಟಿ ಒ ಸಿಗುತ್ತೆ, ಹಾಗೆ ರಿವರ್ಸ್ ಪಿ ಟಿ ಒ, ಅದು ಹೇಳ್ದಲ್ಲ ಮಲ್ಟಿ ಸ್ಪೀಡ್ ಮತ್ತು ರಿವರ್ಸ್ ಪಿ ಟಿ ಒ ಇದನ್ನು ತೊಗೊಂಡ್ರೆ ನಿಮಗೆ ಎಲ್ಲ ಕಡೆ ಕೆಲಸಕ್ಕೆ ತುಂಬ ಉತ್ತಮವಾಗಿ ಕೆಲಸ ಮಾಡಬಹುದು. ಹಾಗೆ ಈ ಗಾಡಿಯ ಒಂದು ಲಿಫ್ಟ್ ಕೆಪಾಸಿಟಿ ನೋಡೋದಾದರೆ ಮುಂಚೆಗೂ ಈಗೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ದಾರೆ. 2100 kg ಒಂದು ಎತ್ತುವಂಥ ಸಾಮರ್ಥ್ಯವನ್ನು ಈ ಒಂದು ಲಿಫ್ಟ್ ಹೊಂದಿದೆ. ಹಾಗೆ ಇದರ ಒಂದು ಟ್ಯಾಂಕ್ ಬಗ್ಗೆ ಹೇಳೋದಾದರೆ 45 ಲೀಟರ್ ಒಂದು ಡೀಸೆಲ್ ಟ್ಯಾಂಕನ್ನು ಈ ಗಾಡಿ ಒಳಗೊಂಡಿದೆ. ಹಾಗೆ ಟೈರ್ ನೋಡಿ, ನಿಮಗೆ ನೆಲಕ್ಕೆ ತಕ್ಕನಂಗೆ, ಏರಿಯಾ ಸೈಡ್ ತಕ್ಕನಂಗೆ ಟೈರ್ಗಳನ್ನ ಕೊಟ್ಟಿರ್ತಾರೆ. ನಮ್ಮ ಕನ್ನಡದ ಆಲ್ಮೋಸ್ಟ್ ಆಗಿ 14 ಸೈಜ್ ಗಾಲಿನ ಕೊಟ್ಟಿರ್ತಾರೆ. ಯಾಕಂತಂದ್ರೆ ಮೈಲೇಜ್ ಬರಲಿ ಅಂತೇಳಿ ನಮ್ಮ ಕಡೆ ಜಾಸ್ತಿ ಹಾರ್ಡ್ ವರ್ಕ್ ಇರಲ್ಲ, ಜಾಸ್ತಿ ಎಳೆಯುವಂಥ ಆ ಥರ ಇರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಕಮ್ಮಿ ಕೊಡ್ತಾರೆ. ನಮ್ಮನ್ನೆಲ್ಲ ಗಟ್ಟಿ ಇರುತ್ತೆ, ಹಾಗಾಗಿ 14 ಕೊಟ್ಟಿರ್ತಾರೆ. ಸೊ ಆಲ್ಮೋಸ್ಟ್ ಆಗಿ ನೀವು ಉತ್ತರ ಪ್ರದೇಶ UP ಕಡೆ ಬಂದರೆ ಅವ್ರು ಒಂದು ಸ್ವಲ್ಪ ಮಣ್ಣು ಹಸಿ ಇರುತ್ತೆ, ಸ್ವಲ್ಪ ಮೃದು ಇರೋದ್ರಿಂದ ಅಲ್ಲಿ ಏನು ಮಾಡ್ತಾರೆ, ಅವ್ರು 14 ಸೈಜ್ ಕೊಡ್ತಾರೆ, ಸ್ವಲ್ಪ ನೆಲ ಹಿಡಿದ್ಬಿಟ್ಟು ಗಾಡಿ ಹೋಗ್ಲಿ ಅಂತೇಳಿ. ಸೊ ನಿಮಗೆ ಆಪ್ಷನಲ್ಲಾಗಿ ತೊಗೋಬೋದು. ನಿಮ್ಗೆ ಯಾವ್ದು ಬೇಕಾದನ್ನ ಚೂಸ್ ಮಾಡಿ. ನಿಮ್ಮದು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ನಾವು ಟ್ರಾಲಿ ವರ್ಕ್ ಮಾಡಬೇಕು, ಗಾಡಿ ಸ್ಲಿಪ್ಪೇಜ್ ಆಗುತ್ತೆ ಅಂತಂದರೆ ನೀವು 16ನ ಚೂಸ್ ಮಾಡಬೇಕು. ನನ್ನ ಪ್ರಕಾರ ಈ ಒಂದು ಕ್ಯಾಟಗರಿ ಈ ಟ್ಯಾಕ್ಟ್ರಿಗೆ ಬರುವಂಥ ಪವರಿಗೆ ತಕ್ಕನಾಗಿ ಅಂತಂದರೆ 16 ಸೈಜ್ ಗಾಲಿನೇ ನೀವು ಚೂಸ್ ಮಾಡಿ. ಹಾಗೆ ಫ್ರಂಟ್ ಬಂದುಬಿಟ್ಟು 7 ಸಿಗುತ್ತೆ, 6 ಸಿಗುತ್ತೆ. ಅದು ನಿಮಗಿಷ್ಟ. ನಿಮಗೆ ಗಾಡಿ ಚೆನ್ನಾಗಿ ಕಾಣಬೇಕು, ಸ್ವಲ್ಪ ದೊಡ್ಡದಾಗಿ ಕಾಣಬೇಕು ಮುಂದೆ ಅಂತಂದರೆ 7 ಸೈಜ್ ಕಡೆ ಹೋಗಿ. ಸಿಂಪಲ್ ಸಾಕು ಅಂತಂತಂದರೆ 6 ಸೈಜ್ ತೊಗೊಳಕ್ಕೆ ಹೋಗಿ. ನೀವು ಯಾವ ರೀತಿ ಆಪ್ಷನ್ ಚೂಸ್ ಮಾಡ್ತಾರೋ ಆ ರೀತಿ ಗಾಡಿ ಒಂದು ರೇಟು ಹೆಚ್ಚು ಕಮ್ಮಿ ಆಗುತ್ತೆ. ಹಾಗಾಗಿ ಶೋರೂಮ್ನಲ್ಲಿ ಅವರು ಕಮ್ಮಿ ರೊಕ್ಕಕ್ಕೆ ಸಿಗೋ ರೀತಿ ಐಟಮ್ಗಳನ್ನ ಹಾಕ್ಬಿಟ್ಟು ನಿಮ್ಮ ಗಾಡಿನ ನಿಲ್ಲಿಸಿರ್ತಾರೆ. 14 ಮತ್ತು ಮುಂದೆ 6 ಸೈಜ್ ಹಾಕ್ಬಿಟ್ಟು ಗಾಡಿನ ನಿಮಗೆ ಶೋ ಮಾಡ್ತಾರೆ. ಇದರ ಬ್ಯಾಟ್ರಿ ಬಾಕ್ಸು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೇಲೆ ಕ್ರೋಮ್ ಫಿನಿಶಿಂಗ್ ಕೊಟ್ಟಿರ್ತಾರೆ. ಗಾಡಿ ಏನು ಕಲರ್ ಇದೋ ಆ ಕಲರಲ್ಲಿ ಸಿಗುತ್ತೆ, ಕೆಳಗಡೆ ನಾರ್ಮಲ್ ಬ್ಲಾಕ್ ಆಗಿ ಸಿಗುತ್ತೆ. ಸೊ ನೋಡೋಕೆ ಒಂಥರ ಚೆನ್ನಾಗಿ. ಇದರಲ್ಲಿ ನೀವು ಮೊಬೈಲ್ ಚಾರ್ಜ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಏನು ಫಿಟ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದರಲ್ಲಿ ನಿಮಗೆ ಚಾರ್ಜಿಂಗ್ ಬಾಕ್ಸ್ ಇರುತ್ತೆ. ಸೊ ಈ ಬಾಕ್ಸ್ ಸೈಡಲ್ಲಿ ಮತ್ತೆ ಗಾಡಿ ಮೇಲೆ ಕೊಟ್ಟಿರ್ತಾರೆ. ಸೊ ಇದು ನಿಮಗೆ USB ಕೇಬಲ್ನ ಹಾಕ್ಬಿಟ್ಟು ನೀವು ಮೊಬೈಲ್ನ ಆರಾಮಾಗಿ ಚಾರ್ಜ್ ಮಾಡಿ. ಈ ಗಾಡಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ನೀವು ಕೀ ಹಾಕಿ ಆನ್ ಮಾಡಿದ್ರೆ ಸಾಕು, ಇದು ಡಿಜಿಟಲ್ RPM ಮೀಟರ್ ಇರುತ್ತೆ. ನೋಡ್ತಾ ಇರ್ಬೋದು. ಇದರಲ್ಲಿ ನಿಮಗೆ ಡಿಜಿಟಲ್ RPM ತೋರಿಸುತ್ತೆ, ಅವರ್ಸಲ್ಲೇ ಡಿಜಿಟಲ್ ಆಗಿ ತೋರಿಸುತ್ತೆ. ಒಂಥರ ಕಾರ್ ಥರ ಫೀಲ್ ಆಗುತ್ತೆ. ನಾರ್ಮಲ್ ಆಗಿ ಇನ್ನು ಉಳ್ಕಿದ ಇಂಡಿಕೇಟರ್ಸ್ ಇದೆ, ಫ್ಯೂಯಲ್ದಿದೆ, ಹೀಟಿಂದು, ಬ್ಯಾಟ್ರಿದೆಲ್ಲ ನಾರ್ಮಲ್ ಆಗಿದೆ. ಸೊ ಸ್ಟೇರಿಂಗ್ ಕಡೆ ಹ್ಯಾಂಡ್ ರೇಸ್ ಇದೆ. ಸೊ ಇಂಡಿಕೇಟರ್ ಬಟನ್ಸ್ ಇವೆಲ್ಲ. ಹಾಗೆ ಒಂದು ಲಾಕ್ ಸಿಸ್ಟಮ್ ಇದೆ. ಹಾಗೆ ನಿಮ್ಮ ಕೀ ಅದು ಅಲ್ಲಿಗೆ ಇದೆ, ಯಾವುದೇ ತೊಂದರೆ ಆಗಲ್ಲ. ಸೊ ಆಫ್ ಮಾಡೋದು ಕೆಳಗಡೆ ಕೊಟ್ಟಿದ್ದಾರೆ. ಇದಾದ ನಂತರ ನೋಡ್ತಾರೆ ಹೆಡ್ಲೈಟ್ ಇಲ್ಲಿ ಆಫ್ ಆನ್ ಮಾಡ್ಬೋದು. ಗಾಡಿ ಮೈಲೇಜ್ ನೋಡೋದಾದರೆ 4.5 5 ಲೀಟರ್ ತನಕ ತಗೊಳುತ್ತೆ. ದೊಡ್ಡ HP ಆಗಿರುತ್ತೆ, ನೆಲದ ಮೇಲೆ ಡಿಪೆಂಡ್ ಇರುತ್ತೆ, ಡ್ರೈವರ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಕಾಮನ್ ಆಗಿ ಇಷ್ಟಂತೂ ತೊಗೊಳುತ್ತೆ, ಯಾಕಂದರೆ ದೊಡ್ಡ ಗಾಡಿ ಆಗಿರುತ್ತೆ. ದೊಡ್ಡ ಗಾಡಿಯಿಂದ ಡೀಸೆಲ್ ತೊಗೊಳುತ್ತೆ. ಹಾಗೆ ಗಾಡಿ ರೇಟ್ ನೋಡೋದಾದರೆ ನೋಡಿ, 50 HP ಕ್ಯಾಟಗರಿ ಎಲ್ಲ ಕಂಪ್ನಿಲೂ ಆರಾಮಾಗಿ ಈಗಿನ ರೇಟಿಗೆ 8.5 ಲಕ್ಷದ ಮೇಲೇ ಇದೆ. ಸೊ 9 ಲಕ್ಷದೊಳಗಡೆ ಈ ಗಾಡಿ ಸಿಕ್ತು ಅಂತಂದರೆ ಒಳ್ಳೆ ರೇಟ್ ಅಂತಲೇ ಅನ್ಕೋಬೋದು. ಕೂತು ನೀವು ಮಾತಾಡಿದ್ರೆ ಕಮ್ಮಿ ಆಗುತ್ತೆ. ಅವ್ರು ಹೇಳಿದ ರೇಟಿಗೆ ತೊಗೊಂಡ್ರೆ ನೀವು ಬಕ್ರ ಆಗ್ತೀರಾ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ಮಾಹಿತಿನ ಬೇರೆ ರೈತರಿಗೆ ತಿಳಿಸಿ. ಧನ್ಯವಾದಗಳು. ಜೈ ಹಿಂದ್.